ಧನುರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ರಾಶ್ಯಾಧಿಪತಿ ಆಗಿರುವಂತಹ ಗುರು ಸಪ್ತಮದಲ್ಲಿ ಗುರು ಬಲವನ್ನು ಕೊಡ್ತಿದ್ದ. ಇನ್ನು ಮುಂದೆ 8ರಲ್ಲಿ ಸಂಚಾರವನ್ನು ಮಾಡುವಂಥದ್ದು. ಸುಖ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ ಶನಿ, 8ರಲ್ಲಿ ಗುರು. ಇದು ಒಂದು ರೀತಿ ಹೇಳಬೇಕು ಅಂತಂದರೆ ಅಷ್ಟು ಅಶುಭ ಅಲ್ಲದಿದ್ದರೂ ಕೂಡ ಒಂದು ರೀತಿ ಮಿಶ್ರ ಫಲಗಳನ್ನೇ ಹೇಳ್ಬೋದು. ಯಾಕೆಂದರೆ ಗುರು 8ರಲ್ಲಿ ಸಂಚಾರ ಮಾಡಬೇಕಾದ್ರೆ ದೈವಾನುಗ್ರಹ ಇಲ್ಲ. 8 ಅನಿಷ್ಠ ಸ್ಥಾನ ಆದ ಕಾರಣ ಒಂದಷ್ಟು ಅನಿಷ್ಟ ಫಲಗಳನ್ನು ಅನುಭವಿಸಬೇಕಾಗ್ತದೆ. ಆರೋಗ್ಯ ಇತ್ಯಾದಿ ಹಾಳಾಗುವಂತಹ ಒಂದು ಸಾಧ್ಯತೆ ಧನುರಾಶಿಯವರಿಗೆ ಇರುತ್ತೆ. ವಿನಾಕಾರಣ ಸಂಚಾರವನ್ನು ಮಾಡುವಂಥದ್ದು, ಆದರೆ ಅದರ ಫಲ ಅನ್ನುವಂಥದ್ದು ಬರದೇ ಇರುವಂಥ ರೀತಿ. ಯಾಕೆಂದರೆ ಭಾಗ್ಯದಲ್ಲಿ ಕೇತು ಇದ್ದಾನೆ. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ಭಾಗ್ಯ ಬರೀ ಪ್ರಯತ್ನ ಜಾಸ್ತಿ, ಫಲ ಕಡಿಮೆ. ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೆಲಸ ಆಗಲಿಲ್ಲ, ಯಾಕೆ ಇದನ್ನು ಮಾಡಿದೆ ಅನ್ನುವಂಥ ರೀತಿ ಮನಸ್ಸಿಗೆ ಬೇಜಾರಾಗುವಂತಹ ಒಂದು ಸಾಧ್ಯತೆ ಧನುರಾಶಿಯವರಿಗೆ. ಸಹಜವಾಗಿ ಧನುರಾಶಿ ಉಭಯ ರಾಶಿಯಾದ ಕಾರಣ ಅವರು ಒಂದು ರೀತಿ ಧನಸ್ಸಿನಂತೆ ಸ್ವಲ್ಪ ಒಂದೇ ರೀತಿ ಯೋಚನೆ ಮಾಡಲ್ಲ, ಸ್ವಲ್ಪ ವಕ್ರವಾಗಿ ಯೋಚನೆ ಮಾಡುವಂಥ ಒಂದು ಸ್ವಭಾವದವರು. ಹಾಗಾಗಿ ಅವರು ತಗೊಳ್ಳುವಂತಹ ನಿರ್ಧಾರ, ಅವರು ಯಾವ ವಿಚಾರಕ್ಕೆ ನಿರ್ಧಾರ ತಗೊಂಡು ತುಂಬ ಹೆಚ್ಚು ಶ್ರಮ ಆಗ್ತಾರೆ ಈ ವರ್ಷ, ಅದರಲ್ಲಿ ಅವರಿಗೆ ಸ್ವಲ್ಪ ಬೇಜಾರಾಗುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಇರುತ್ತೆ. ಹಾಗಾಗಿ ಏನಾದ್ರು ಹೊಸ ಕೆಲಸವನ್ನು ಮಾಡಬೇಕು ಅಂತಂದರೆ, ಹೊಸದಾಗಿ ಶ್ರಮವನ್ನು ಹಾಕಬೇಕು ಅಂತಂದರೆ ಅದನ್ನು ನೀವು ರಿವರ್ಸ್ ಇಂಜಿನಿಯರಿಂಗಲ್ಲಿ ಥಿಂಕ್ ಮಾಡಬೇಕು. ಅಂದರೆ ನಿಮ್ಗೆ ಅದು ಎಷ್ಟು ಫಲ ಕೊಡ್ಬೋದು ಅನ್ನೋದನ್ನು ತೀರ್ಮಾನ ಇದ್ದರೆ ಮಾತ್ರ ನೀವು ಮುಂದೆ ಹೋಗಬೇಕು. ಬರೀ ಧೈರ್ಯವಾಗಿ ಮುಂದೆ ಹೋಗಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಲಿಕ್ಕೆ ಗ್ರಹಗಳ ಬಲ ಅನ್ನುವಂಥದ್ದು ಸಾಲ್ತಿಲ್ಲ. ಸುಖ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸುಖ ಅನ್ನುವಂಥದ್ದು ಸ್ವಲ್ಪ ನಷ್ಟ ಆಗತ್ತೆ. ಕುಟುಂಬದಲ್ಲಿ ನಿಮಗೆ ಒಂದಷ್ಟು ಮಾರ್ಗದರ್ಶನ, ಕುಟುಂಬದ ಸೌಖ್ಯ ಅನ್ನುವಂಥದ್ದು ಹಾಳಾಗುವಂತಹ ಒಂದು ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸುಖ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ. ಯಾಕೆಂದರೆ ಭ್ರಾತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ಅಣ್ಣ ತಮ್ಮಂದಿರ ಮಧ್ಯ ಅಥವಾ ಕುಟುಂಬಸ್ಥರ ಮಧ್ಯ ಸಣ್ಣ ಪುಟ್ಟ ವೈಮನಸ್ಯ ಬರುವಂತಹ ಸಾಧ್ಯತೆ. ತಂದೆಗೆ ಒಂದಷ್ಟು ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ. ಕೇತು 9ರಲ್ಲಿದ್ದಾನೆ. ದೈವಾನುಗ್ರಹ ಅನ್ನುವಂಥದ್ದು ಕಾಣಿಸಲ್ಲ. ದೇವರ ಪೂಜೆ ಪುನಸ್ಕಾರ ಅಥವಾ ಯಾವುದಾದ್ರು ತೀರ್ಥಕ್ಷೇತ್ರದ ದರ್ಶನ ಅಥವಾ ಯಾವ್ದಾದ್ರು ಕುಟುಂಬದಲ್ಲಿರುವಂತಹ ದೋಷ ನಿವೃತ್ತಿಗೆ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡಲಿಕ್ಕೆ ತಡೆ ಉಂಟಾಗುವಂತಹ ಒಂದು ಯೋಗ ಧನುರಾಶಿಯವರಿಗೆ ಇದೆ. ಹಾಗಾದರೆ ಏನು ಮಾಡಬೇಕು? ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಕಾಣಿಸ್ತಿದೆ ಅಂತಂದರೆ ಅವಶ್ಯವಾಗಿ ಧನುರಾಶಿಯವರು ಕುಲದೇವರ ದರ್ಶನವನ್ನು ಮಾಡಬೇಕು. ಅವರವರ ಮನೆ ದೇವರ ದರ್ಶನವನ್ನು ಮಾಡೋದಾದರೆ ಅವರಿಗೆ ಏನೋ ಒಂದು ರೀತಿ ಇಷ್ಟು ಅನಿಷ್ಟ ಫಲಗಳಿದ್ರೂ ಕೂಡ ಅದು ನಿವೃತ್ತಿ ಆಗುವಂತಹ ಮಾರ್ಗವನ್ನು, ಯಾಕೆಂದರೆ ಏನೇ ಮಾಡಿದ್ರೂ ಕೂಡ ನಮ್ಮ ಕುಲದೇವರು ನಮಗಿರುವಂತಹ ಸಮಸ್ಯೆಗಳನ್ನು ನಿವೃತ್ತಿ ಆಗಲಿಕ್ಕೆ ಫಸ್ಟ್ ರೌಂಡ್ ನಮಗೆ ಒಂದು ಅನುಗ್ರಹ ಅನ್ನುವಂಥದ್ದು ಬರಬೇಕು ಅಂತಂದರೆ ಅದು ನಮ್ಮ ಕುಲದೇವರಿಂದನೇ. ನಾವು ಹೊರಗಡೆ 100 ದೇವರನ್ನ ಉಪಾಸನೆ ಮಾಡಿದ್ರು ಕೂಡ ನಮ್ಮ ಕುಲದೇವರ ಅನುಗ್ರಹ ಅನ್ನುವಂಥದ್ದು ಇಲ್ಲ ಅಂತಂದರೆ ನಾವು ಬೇರೆ ಹೊರಗಡೆ ಮಾಡಿದಂಥದ್ದೆಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಕುಲದೇವರ ದರ್ಶನವನ್ನು ಅವಶ್ಯವಾಗಿ ಮಾಡಬೇಕು, ತಡ ಮಾಡಬಾರ್ದು. ಕುಲದೇವರ ದರ್ಶನವನ್ನು ಈ ವರ್ಷ ಧನುರಾಶಿಯವರು ಮಾಡಿದ್ದೇ ಆದರೆ ಗುರುವಿನಿಂದ ಬರಬಹುದಾಗಿರುವಂತಹ ಅನಿಷ್ಟ ಫಲ, ಅನಾರೋಗ್ಯ ಫಲ ಅಥವಾ ವಿನಾಕಾರಣ ತಿರುಗಾಟ, ಅನೇಕ ಖರ್ಚುಗಳು ಬರುವಂಥದ್ದು ಇದೆಲ್ಲವೂ ಕೂಡ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ. ಪೂರ್ತಿಯಾಗಿ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಖಂಡಿತ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ. ಮತ್ತು ಏನೇ ನಿಮಗೆ ಸಮಸ್ಯೆಗಳು ಬರ್ತಿದ್ರೂ ಕೂಡ ಯಾವುದೋ ಒಂದು ರೂಪದಲ್ಲಿ ದೇವರ ಅನುಗ್ರಹ ಅನ್ನುವಂಥದ್ದು ಮಾರ್ಗದರ್ಶನದ ರೂಪದಲ್ಲೋ ನಿಮಗೆ ವಿಘ್ನಗಳ ರೂಪದಲ್ಲೋ ಬಂದು ನಿಮಗೆ ಆಗಬಹುದಾಗಿರುವಂತಹ ಸಮಸ್ಯೆಯ ಒಂದು ತೀಕ್ಷ್ಣತೆಯನ್ನು ನಿವೃತ್ತಿ ಮಾಡುವಂತಹ, ಕಡಿಮೆ ಮಾಡುವಂತಹ ಒಂದು ಸಾಧ್ಯತೆ ಧನುರಾಶಿಯವರಿಗೆ ಕಾಣಸಿಗತ್ತೆ.